ಜುಲೈ 10ರವರೆಗೂ ಕರ್ನಾಟಕದಲ್ಲಿ ಭಾರಿ ಮಳೆ, 50 ಕಿಲೋಮೀಟರ್ ವೇಗದ ಗಾಳಿ. ಈ ಜಿಲ್ಲೆಗಳಿಗೆ ಐಎಂಡಿ ಹೈ ಅಲರ್ಟ್. ಯಾವ್ಯಾವ ಜಿಲ್ಲೆಗಳಿಗೆ ಹೈ ಅಲರ್ಟ್ ನೀಡಲಾಗಿದೆ ಅಂತ ತಿಳ್ಕೊಂಬರೋಣ ಬನ್ನಿ. ಹಾಗೆ ಇನ್ನು ಯಾರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳೋಕೆ ಮರಿದೆ. ವಿಡಿಯೋಗೊಂದು ಲೈಕ್ ಕೊಡ್ತಾನೆ ಕೂಡ ಮರಿಬೇಡಿ. ಮಳೆಗಾಗಿ ಜಾತಕ ಪರೀಕ್ಷೆ ಅಂತೆ ಕಾಯುತ್ತಿದ್ದ ಜನರಿಗೆ ಈಗ ವರುಣ ದೇವನೇ ನಡುಕ ಹುಟ್ಟಿಸ್ತಾ ಇದ್ದಾನೆ. ಹೌದು ಸ್ನೇಹಿತರೆ, ಜುಲೈ ತಿಂಗಳು ಶುರುವಾಗ್ತಾ ಇದ್ದಂತೆಯೇ ಮುಂಗಾರು ತನ್ನ ಅಸಲಿ ಆಟ ಶುರು ಮಾಡಿದ್ದು. ಕರುನಾಡಿನ ಕರಾವಳಿ ಭಾಗದಲ್ಲಿ ಮುಂದಿನ ಕೆಲ ದಿನಗಳ ಕಾಲ ಭೀಕರ ಜಲಪ್ರಳಯದಂತಹ ವಾತಾವರಣ ಸೃಷ್ಟಿಯಾಗಲಿದೆ. ಮಳೆಗಾಗಿ ಜಾತಕ ಪರೀಕ್ಷೆ ಅಂತೆ ಕಾಯುತ್ತಿದ್ದ ಜನರಿಗೆ ಈಗ ವರುಣ ದೇವನೇ ನಡುಕಾದ್ರೆ ಹುಟ್ಟಿಸ್ತಾ ಇದ್ದಾನೆ. ಹೌದು ಸ್ನೇಹಿತರೆ, ಜುಲೈ ತಿಂಗಳು ಶುರುವಾಗ್ತಾ ಇದ್ದಂತೆಯೇ ಮುಂಗಾರು ತನ್ನ ಅಸಲಿ ಆಟ ಶುರು ಮಾಡಿದ್ದು. ಕರುನಾಡಿನ ಕರಾವಳಿ ಭಾಗದಲ್ಲಿ ಮುಂದಿನ ಕೆಲ ದಿನಗಳ ಕಾಲ ಭೀಕರ ಜಲಪ್ರಳಯದಂತಹ ವಾತಾವರಣ ಸೃಷ್ಟಿಯಾಗಲಿದೆ. ಇನ್ನು ಕರಾವಳಿ ಭಾಗದ ಜನರಿಗೆ ಮುಂಬರುವ ದಿನಗಳು ನಿಜಕ್ಕೂ ಅಗ್ನಿ ಪರೀಕ್ಷೆ ಆಗಲಿವೆ. ಕಾಸರಗೋಡು ಸೇರಿದಂತೆ ರಾಜ್ಯದ ಕರಾವಳಿ ಜಿಲ್ಲೆಗಳಾದಂತಹ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ವರುಣನ ಅಬ್ಬರ ಮಿತಿ ಮೀರಲಿದ್ದು, ಘಟ್ಟದ ಕೆಳಗಿನ ಪ್ರದೇಶಗಳಲ್ಲಿ ಮಳೆಯ ಪ್ರಮಾಣ ಸ್ವಲ್ಪ ಹೆಚ್ಚಿರಲಿದೆ. ಹೌದು ಸ್ನೇಹಿತರೆ, ವಿಶೇಷ ಎಂದರೆ ಜುಲೈ 6ರಿಂದ ಜುಲೈ 8ರ ಅವಧಿಯಲ್ಲಿ ಕರಾವಳಿಯ ಒಂದೆರಡು ಕಡೆಗಳಲ್ಲಿ ಗಂಟೆಗೆ 40ರಿಂದ 50 ಕಿಲೋಮೀಟರ್ ವೇಗದ ನಿರಂತರ ಸುಂಟರ ಗಾಳಿಯೊಂದಿಗೆ ಅತ್ಯಂತ ಭೀಕರ ಹಾಗೂ ಪ್ರಳಯಾಂದೃಶ ಮಳೆಯಾಗುವ ಸಾಧ್ಯತೆ ಮುನ್ಸೂಚನೆ ನೀಡಿದ್ದಾರೆ. ಇದರ ಜೊತೆಗೆ ಜುಲೈ 5, ಜುಲೈ 9 ಮತ್ತು ಜುಲೈ 10ರಂದು ಕೂಡ 40ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಭಾರಿ ಗಾಳಿಯೊಂದಿಗೆ ಅತಿ ಭಾರಿ ಮಳೆ ಮುಂದುವರಿಯಲಿದ್ದು, ಕಾಸರಗೋಡು, ದಕ್ಷಿಣ ಕನ್ನಡ ಹಾಗೂ ಉಡುಪಿಯಲ್ಲಿ ಮೋಡ ಬಿಸಿಲು ಹಾಗೂ ಬಿಟ್ಟು ಬಿಟ್ಟು ಮಳೆ ಬರುವ ಸಾಧ್ಯತೆ ಇವೆ. ಹೌದು ಸ್ನೇಹಿತರೆ, ಈಗಿನ ಮುನ್ಸೂಚನೆಯಂತೆ ಜುಲೈ 10ರ ನಂತರ ಮಳೆ ತೀವ್ರ ಇಳಿಕೆಯಾಗುವ ಸಾಧ್ಯತೆ ಇದೆ. ಇನ್ನು ಮಲೆನಾಡಿನ ಕೊಡಗು ಹಾಗೂ ಚಿಕ್ಕಮಗಳೂರು ಹಾಗೂ ಶಿವಮೊಗ್ಗ ಜಿಲ್ಲೆಗಳಲ್ಲಿ ಸದ್ಯಕ್ಕೆ ವಾತಾವರಣ ಕೊಂಚ ನಿರಾಳವಾಗಿದ್ದರೂ ಸಾರ್ವಜನಿಕರು ಎಚ್ಚರ ತಪ್ಪುವಂತಿಲ್ಲ. ಈ ಭಾಗಗಳಲ್ಲಿ ಸಾಮಾನ್ಯವಾಗಿ ಮಳೆಯ ಮುನ್ಸೂಚನೆ ಇದ್ದರೂ ಅಲ್ಲಲ್ಲಿ ಮೋಡ ಹಾಗೂ ಬಿಸಿಲಿನ ವಾತಾವರಣದ ಜೊತೆಗೆ ಮಧ್ಯಾಹ್ನ ನಂತರ ಅಲ್ಲಲ್ಲಿ ಸಾಮಾನ್ಯ ಮಳೆ ಆಗುವ ಸಾಧ್ಯತೆ ಇವೆ. ಹೌದು ಸ್ನೇಹಿತರೆ, ಈಗಿನ ಪರಿಸ್ಥಿತಿಯಂತೆ ಜುಲೈ 9ರ ತನಕ ಮಲೆನಾಡಿನಲ್ಲಿ ಇದೇ ರೀತಿಯ ಸಾಮಾನ್ಯ ಮಳೆ ಮುಂದುವರಿಯುವ ಲಕ್ಷಣಗಳಿದ್ದು, ಆನಂತರ ಮಳೆಯ ಪ್ರಮಾಣ ಕಡಿಮೆಯಾಗಲಿದೆ. ಇನ್ನು ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಹವಾಮಾನ ಇಲಾಖೆ ಭಾರಿ ಮಳೆಯ ಮುನ್ಸೂಚನೆ ನೀಡಿದ್ದರೂ ಪ್ರಸ್ತುತ ಮುನ್ಸೂಚನೆಯಲ್ಲಿದ್ದಷ್ಟು ಮಳೆಯಾಗುತ್ತಿಲ್ಲ ಎಂಬ ಬೇಸರ ಮೂಡಿದೆ. ಉತ್ತರ ಒಳನಾಡಿನ ಬೆಳಗಾವಿ, ಧಾರವಾಡ ಹಾಗೂ ಹಾವೇರಿ, ಗದಗ, ಬಾಗಲಕೋಟೆ, ವಿಜಯಪುರ ಮತ್ತು ಕೊಪ್ಪಳ, ಬಳ್ಳಾರಿ, ರಾಯಚೂರು, ಯಾದಗಿರಿ ಮತ್ತು ಕಲಬುರಗಿ ಹಾಗೂ ಬೀದರ್ ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಸಾಮಾನ್ಯ ಮಳೆ ಮುನ್ಸೂಚನೆ ಇದ್ದರೂ ಎಲ್ಲ ಕಡೆ ಮಳೆಯ ಸಾಧ್ಯತೆಗಳಿಲ್ಲ. ಹೌದು ಸ್ನೇಹಿತರೆ, ಇನ್ನು ಆದರೆ ಎಚ್ಚರಿಕೆ ಮುನ್ಸೂಚನೆಯ ಪ್ರಕಾರ ಉತ್ತರ ಒಳನಾಡಿನ ಒಂದೆರಡು ಕಡೆಗಳಲ್ಲಿ ಜುಲೈ 7ರಿಂದ ಮತ್ತು 8ರಂದು ಗಂಟೆಗೆ 40ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಭಾರಿ ಗಾಳಿಯೊಂದಿಗೆ ಭಾರಿ ಹಾಗೂ ಅತಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ಹಾಗೆಯೇ ಜುಲೈ 4ರಿಂದ ಜುಲೈ 10ರವರೆಗೂ ನಿರಂತರ ಭಾರಿ ಗಾಳಿ ಮತ್ತು ಮಳೆ ಮುಂದುವರಿಯುವ ಸಾಧ್ಯತೆ ಇದ್ದರೂ ಈಗಿನ ಮುನ್ಸೂಚನೆಯಂತೆ ಜುಲೈ 5ರಿಂದಲೇ ಬಿಸಿಲು ಹಾಗೂ ಅಲ್ಲಲ್ಲಿ ಮೋಡದ ವಾತಾವರಣವು ಕೂಡ ಗೋಚರಿಸಿದೆ. ಹೌದು ಸ್ನೇಹಿತರೆ, ಇನ್ನು ಅದೇ ರೀತಿ ದಕ್ಷಿಣ ಒಳನಾಡಿನ ದಾವಣಗೆರೆ, ವಿಜಯಪುರ ಮತ್ತು ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಸಾಮಾನ್ಯ ಮಳೆಯ ಮುನ್ಸೂಚನೆ ಇದ್ದರೂ ಇಲ್ಲೂ ಕೂಡ ಮುನ್ಸೂಚನೆಯಲ್ಲಿದ್ದಷ್ಟು ಮಳೆಯಾಗುತ್ತಿಲ್ಲ. ಇನ್ನು ಉಳಿದ ಜಿಲ್ಲೆಗಳಾದಂತ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ ಮತ್ತು ಕೋಲಾರ, ಮಂಡ್ಯ, ಮೈಸೂರು, ರಾಮನಗರ ಹಾಗೂ ತುಮಕೂರು ಜಿಲ್ಲೆಗಳಲ್ಲಿ ದಟ್ಟ ಮೋಡದ ವಾತಾವರಣ ಇರಬಹುದು. ಇನ್ನು ಈಗಿನ ಹವಾಮಾನ ಮುನ್ಸೂಚನೆಯಂತೆ ರಾಜ್ಯದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಜುಲೈ 5ರಿಂದ 6ರವರೆಗೆ ಅಲ್ಲಲ್ಲೂ ಬಿಸಿಲು ಹಾಗೂ ಮೋಡದ ವಾತಾವರಣ ಸಾಧ್ಯತೆಗಳಾದ್ರೆ ಇವೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನು ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.